ಸರ್ಕಾರಿ ನೌಕರರಂತೆ ನಮಗೂ ಸೌಲಭ್ಯ ಕೊಡಿ, 38 ತಿಂಗಳ ಬಾಕಿ ವೇತನ ಪಾವತಿಸಿ. ಹೀಗೆ ಪಟ್ಟು ಹಿಡಿದಿರುವಂತಹ ಸಾರಿಗೆ ನೌಕರರು ಸರ್ಕಾರದ ಮುಂದೆ ಬಂದಿದ್ರು. ಸಿಎಂ ಜೊತೆ ಇವತ್ತು ಕೂಡ ಸಭೆ ನಡೆದಿತ್ತು. ಆದರೆ ಸಭೆ ವಿಫಲವಾಯಿತು. ನಾಳೆ ಬೆಳಿಗ್ಗೆಯಿಂದಲೇ ಸಾರಿಗೆ ಬಸ್ಗಳ ಓಡಾಟ ಈಗ ಬಂದ್ ಆಗುತ್ತೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ ಎಲ್ಲಾ ಸರ್ಕಾರಿ ಬಸ್ಗಳ ಸಂಚಾರ ನಾಳೆ ಸ್ಥಗಿತವಾಗುತ್ತೆ. ಬೆಳಗಾಗ್ತಿದ್ದಂತೆ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ. ಬಿಎಂಟಿಸಿ ಬಸ್ಗಳು ಕೂಡ ಓಡಾಡೋದಿಲ್ಲ. ಆಫೀಸ್ಗೆ ಹೋಗೋಕೆ, ಕೆಲಸಕ್ಕೆ ಹೋಗೋಕೆ ಬಸ್ಗಳನ್ನು ಅವಲಂಬಿಸಿದವರು ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿ. ಊರಿಗೆ ಹೋಗಬೇಕು ಅನ್ನೋರು ಬೇರೆ ದಾರಿ ಹುಡುಕಿ. ಯಾಕಂದ್ರೆ ಬಾಕಿ ವೇತನ ಸೇರಿದಂತೆ 12 ಬೇಡಿಕೆ ಇಟ್ಟು ಸಾರಿಗೆ ನೌಕರರು ನಾಳೆಯಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಮುಷ್ಕರ ಕೈ ಬಿಡುವಂತೆ ಸಿಎಂ ಸಿದ್ದರಾಮಯ್ಯ ಮನವಿ, ಹೈಕೋರ್ಟ್ ಸೂಚನೆ ನಡುವೆಯೂ ಹೋರಾಟ ಮಾಡೋದಾಗಿ ಪಟ್ಟು ಹಿಡಿದಿದ್ದಾರೆ. ಮೂವತ್ತೆಂಟು ತಿಂಗಳ ಬಾಕಿ ವೇತನಕ್ಕಾಗಿ ಸಾರಿಗೆ ನೌಕರರ ಪಟ್ಟು. ಮುಖ್ಯಮಂತ್ರಿಗಳ ಸಭೆ ವಿಫಲ, ನಾಳೆಯಿಂದ ಮುಷ್ಕರ. ನಾಳೆ ರಸ್ತೆಗೆ ಇಳಿಯೋದಿಲ್ಲ ಸಾರಿಗೆ ಬಸ್ಗಳು. ರಾಜ್ಯದ ಜನರ ಜೀವನಾಡಿ ಅಂದ್ರೆ ಅದು ಸಾರಿಗೆ ಬಸ್ಗಳು. ಅದರಲ್ಲೂ ಶಕ್ತಿ ಯೋಜನೆ ಜಾರಿ ಬಳಿಕ ರಾಜ್ಯದಲ್ಲಿ ಸಾರಿಗೆ ಬಸ್ಗಳ ಅವಲಂಬನೆ ಹೆಚ್ಚಾಗಿದೆ. ಇದರ ನಡುವೆ ಹಲವು ಬೇಡಿಕೆ ಈಡೇರಿಕೆಗೆ ಪಟ್ಟು ಹಿಡಿದಿರೋ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಅಷ್ಟಕ್ಕೂ ಬೇಡಿಕೆ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದ ನೌಕರರು 22 ದಿನದ ಹಿಂದೆಯೇ ಸರ್ಕಾರಕ್ಕೆ ಪ್ರತಿಭಟನೆಯ ನೋಟಿಸ್ ಕೊಟ್ಟಿದ್ರು. ಆಗಸ್ಟ್ 5ರಿಂದ ಹೋರಾಟ ಅಂತ ಡೆಡ್ಲೈನ್ ಕೂಡ ನೀಡಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಸಾರಿಗೆ ಸಂಘಟನೆಗಳ ಜೊತೆ ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ 38 ತಿಂಗಳ ಬಾಕಿ ವೇತನ ನೀಡುವಂತೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಆದ್ರೆ ಸರ್ಕಾರ ಮಾತ್ರ 14 ತಿಂಗಳ ವೇತನ ಕೊಡ್ತೀವಿ ಅಂತ ಹೇಳಿದೆ. ಇದಕ್ಕೆ ಒಪ್ಪದ ಮುಖಂಡರು ನಾಳೆಯಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. 2 ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಈಗಾಗಲೇ ಕರ್ನಾಟಕ ರಾಜ್ಯದ ಸಾರಿಗೆ ನೌಕರರು ನಾಳೆಯಿಂದ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಬರುವಂತಹ ಪ್ರಯಾಣಿಕರು, ಕಂಡಕ್ಟರ್, ಡ್ರೈವರ್ಗಳಿಗೆ ಸಾರಿಗೆ ಮುಖಂಡರು ಕರಪತ್ರವನ್ನು ಹಂಚ್ತಾ ಇರುವಂಥದ್ದು. ಅಂದರೆ ನಾಳೆಯಿಂದ ಮುಷ್ಕರ ಇದೆ, ತಾವ್ಯಾರೂ ಕೂಡ ಡ್ಯೂಟಿಗೆ ಬರಬೇಡಿ ಅಂತೇಳಿ ಕಂಡಕ್ಟರ್, ಡ್ರೈವರ್ಗಳಿಗೆ ಮನವಿ ಮಾಡ್ತಿದ್ರೆ, ನಾಳೆಯಿಂದ BMTC ಬಸ್ ಇರೋದಿಲ್ಲ, ಏನಾದರೂ ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ನಿಮಗೆ ನಿರಂತರವಾಗಿ ಸಾಕಷ್ಟು ವರ್ಷಗಳಿಂದ ಸೇವೆಯನ್ನು ಕೊಟ್ಟಿದ್ದೀವಿ, ಈ ಬಾರಿ ನಮಗೆ ಬೆಂಬಲ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ಓಡಾಟ ಬಂದ್. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲ ಬಸ್ಗಳನ್ನು ಡಿಪೋಗಳಲ್ಲಿ ನಿಲ್ಲಿಸ್ತೀವಿ. ಯಾವುದೇ ನೌಕರರು ನಾಳೆ ಬಸ್ಗಳನ್ನು ಓಡಿಸಲ್ಲ ಅಂತ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಯಾರು ಡಿಪೋ ಕಡೆ ಹೋಗಬೇಡಿ, ಎಲ್ಲ ಆರಾಮಾಗಿ ಮನೆಯಲ್ಲಿ. ಆದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ BMTCಯನ್ನು ಸೇರಿಸಿ ಎಲ್ಲ ಬಸ್ಸುಗಳು ಡಿಪೋಗಳಲ್ಲಿ ಸ್ಥಗಿತವಾಗಬೇಕು ಅಂತ ಜಂಟಿ ಸಮಿತಿ ಜೊತೆ ಸರ್ಕಾರ ಚರ್ಚೆ ಮಾಡಿ ಒಪ್ಪಂದ ಆಗುವವರೆಗೂ ಕೂಡ ಈ ಮುಷ್ಕರ ಮುಂದುವರಿಬೇಕು. ಅಂಜಬೇಡಿ, ಅಳಕಬೇಡಿ, ಶಾಂತಿಯುತವಾಗಿ ಮುಷ್ಕರ ಮಾಡಿ ಅಂತ ಹೇಳಿ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಜಾಯಿಂಟ್ ಕಮಿಟಿ ಪರವಾಗಿ. ಪರ್ಯಾಯ ವ್ಯವಸ್ಥೆ ಮಾಡಿದ್ದೇವೆ, ಆತಂಕ ಬೇಡ ಎಂದ ಸಾರಿಗೆ ಸಚಿವ. ನಾಳೆ ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ರಸ್ತೆಗೆ ಇಳಿಯಲಿವೆ ಎಂದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಒಂದ್ ವೇಳೆ ಬಂದಾದ್ರೂ ಕ್ಯಾಬ್, ಖಾಸಗಿ ಬಸ್ಗಳ ಸೇವೆ ಇರುತ್ತೆ, ಸಾರ್ವಜನಿಕರು ಆತಂಕ ಪಡೋದು ಬೇಡ ಅಂದಿದ್ದಾರೆ. ಕೋರ್ಟ್ ಆದೇಶ ಏನು ಕೊಟ್ಟಿದ್ದಾರೆ, ನಾಳೆ ಹಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾಳೆ ಸಹಜವಾಗಿರುತ್ತೆ ಟ್ರಾಫಿಕ್. ಅಂದ್ರೆ ಬಸ್ಸಿನ ಯಾವುದೇ ವ್ಯತ್ಯಯ ಇಲ್ಲ, ಏನಿರೋದಿಲ್ಲ. ಸಾರಿಗೆ ಮುಷ್ಕರ ಸ್ಥಗಿತಕ್ಕೆ ಹೈಕೋರ್ಟ್ ಸೂಚನೆ. ನಾಳೆ ಮುಷ್ಕರ ಮಾಡ್ತೀವಿ ಅಂತ ಸಾರಿಗೆ ಮುಖಂಡರು ಹೇಳ್ತಿದ್ರೆ, ಈತ ಹೈಕೋರ್ಟ್ ನಾಳೆ ಮುಷ್ಕರ ನಡೆಸಬೇಡಿ ಅಂತ ಹೇಳಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನಾಳೆಯವರೆಗೂ ಮುಷ್ಕರ ಸ್ಥಗಿತ ಮಾಡಿ ಅಂತ ಆದೇಶ ಹೊರಡಿಸಿದೆ. ಇಂದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆದಿದ್ದು, ನಾಳೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲೇ ವಿಚಾರಣೆ ನಡೆಯಲಿದೆ. ಹೀಗಾಗಿ ವಿಚಾರಣೆವರೆಗೂ ಮುಷ್ಕರ ಬೇಡ ಅಂತ ಕೋರ್ಟ್ ಸೂಚಿಸಿದೆ. ಏನೋ ರಾತ್ರಿ ಇದಾಗಬಾರ್ದು ಅಂತಾನೆ ಇವತ್ತು ನಾವು ಬೇಗ ಕೋರ್ಟ್ ಮುಂದೆ ಮೂವ್ ಮಾಡಿ, ಒಟ್ಟಿನಲ್ಲಿ ನಾಳೆ ಮತ್ತೆ ಸೇಮ್ ಮ್ಯಾಟರ್ ವಿಲ್ ಬಿ ಹರ್ಡ್. ಸೊ ನಾಳೆವರೆಗೂ ಏನೋ ಸ್ಟ್ರೈಕ್ ಮಾಡೋ ಹಾಗಿಲ್ಲ ಅಂತ ಆದೇಶ ಮಾಡಿದೆ.
ಹೈಕೋರ್ಟ್ ಆದೇಶದ ಬಗ್ಗೆಯೂ ಪ್ರತಿಕ್ರಿಯಿಸಿದ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್, ನಮಗೆ ಆದೇಶ ಪ್ರತಿ ಬಂದಿಲ್ಲ ಎಂದಿದ್ದಾರೆ. ನಮಗೇನು ಆರ್ಡರ್ ಕಾಪಿ ಬಂದಿಲ್ಲ, ನಮ್ಮನ್ನ ಪಾರ್ಟಿ ಮಾಡೋದಕ್ಕೆ ಯಾವುದೂ ನೋಟಿಸ್ ಬಂದಿಲ್ಲ. ಸಾರಿಗೆ ನೌಕರರ ಒಕ್ಕೂಟದಲ್ಲೇ ಮುಷ್ಕರಕ್ಕೆ ಒಮ್ಮತ ಇಲ್ವಾ? ಇನ್ನು ಸಾರಿಗೆ ನೌಕರರ ಒಕ್ಕೂಟದಲ್ಲೇ ಮುಷ್ಕರಕ್ಕೆ ಒಮ್ಮತ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ನಮ್ಮ ಯೂನಿಯನ್ ಜೊತೆ ಯಾರು ಇಲ್ವೋ ಅವರು ಕೂಡ ಮುಷ್ಕರಕ್ಕೆ ಸಹಕಾರ ಕೊಡಬೇಕು ಅಂತ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ಆದ್ರೆ ಸಾರಿಗೆ ನೌಕರರ ಒಕ್ಕೂಟದ ಅಧ್ಯಕ್ಷ ಚಂದ್ರಶೇಖರ್, ನಾವು ಕಾನೂನು ಮೀರಿ ಹೋಗಲ್ಲ, ನೌಕರರಿಗೆ ತೊಂದರೆಯಾಗುತ್ತೆ ಎಂದಿದ್ದಾರೆ. ಯೂನಿಯನ್ಗಳು ನಮ್ಮ ಜೊತೆ ಸೇರಿಲ್ವೋ ಅವ್ರಿಗೆ ನಾವು ಕೇಳ್ಕೊಳ್ಳೋದು ಬಹಳ ಕನಿಷ್ಠವಾದ ಬೇಡಿಕೆಗಳನ್ನ ಹಾಕಿದ್ದೀವಿ. ಇದನ್ನೇ ಸರ್ಕಾರ ಒಪ್ಪಿಲ್ಲ. ಅದರಿಂದ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಬಸ್ ನಡೆಸ್ತೀವಿ ಅಂತ ಯಾರು ಬರಬೇಡಿ, ನೀವು ನಮಗೆ ಸಹಕಾರ ಕೊಡಿ. ಇಲ್ಲಿ ಜಂಟಿ ಮತ್ತೆ ಒಕ್ಕೂಟ ಎರಡೇ ಇರೋದ್ರಿಂದ ಇವರು ಮುಷ್ಕರಕ್ಕೆ ಹೋಗೋದಕ್ಕೆ ಮೊದಲು ಒಂದು ಸೌಜನ್ಯಕ್ಕಾದ್ರು ನಾವು ಮುಷ್ಕರಕ್ಕೆ ಹೋಗ್ತಾ ಇದೀವಪ್ಪ, ನಿಮ್ಮ ಬೆಂಬಲ ಬೇಕು, ಇಲ್ಲ ನಿಮ್ಮ ಸಹಕಾರ ಏನಿದೆ ಅನ್ನೋ ಒಂದು ಸೌಜನ್ಯಕ್ಕಾದ್ರೂ ನಮ್ಮಲ್ಲಿ ಕೇಳ್ಕೊಳ್ಳೋಂಥ ಕೆಲಸಗಳು ಮಾಡಬೇಕು. ಯಾವುದೋ ಒಂದು ಸ್ಪಷ್ಟನೆ ಸಿಗೋವರೆಗೂ ಯಾವುದೇ ಒಂದು ದುಡುಕಿ ನಿರ್ಧಾರಗಳನ್ನ ತಗೋಬೇಡಿ. ಯಾಕಂದರೆ ಇದು ನಮ್ಮ ಹಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ನಾಳೆ ದಿನ ಕಂಟೆಂಪ್ಟ್ ಆಫ್ ಕೋರ್ಟ್ ಆದಾಗ, ನಮಗೆ ತೊಂದರೆಗಳಾದಾಗ ಮತ್ತೆ ನಾವು 2021ರಲ್ಲಿ ಏನು ಅನುಭವಿಸಿದ್ವೋ ಅದನ್ನು ಅನುಭವಿಸಬೇಕಾಗುತ್ತೆ. ನಾಳೆಯಿಂದ ಮುಷ್ಕರ, ಹಿಂದೆ ರಾಜ್ಯದ ಹಲವೆಡೆ ಪ್ರಯಾಣಿಕರ ಪರದಾಟ. ಸಾರಿಗೆ ನೌಕರರ ಮುಷ್ಕರ ನಾಳೆಯಿಂದ ಆರಂಭವಾಗ್ತಿದ್ರು, ಪರದಾಟ ಮಾತ್ರ ಇವತ್ತೇ ಶುರುವಾಗಿದೆ. ಹಾಸನದಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಇವತ್ತೇ ಪರದಾಡಿದ್ದಾರೆ. ತಿಪಟೂರು, ಅರಸೀಕೆರೆಯಲ್ಲಿ ಮಧ್ಯಾಹ್ನದಿಂದಲೇ ಸರ್ಕಾರಿ ಬಸ್ಗಳು ಬಂದಿಲ್ಲ, ಕೂಡಲೇ ಬಸ್ ವ್ಯವಸ್ಥೆ ಮಾಡಿ ಅಂತ ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ. ಬಟ್ ಬಸ್ಸೇ ಇಲ್ಲ ಸರ್. ನಮಗೊಂದು ಸ್ಟ್ರೈಕ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಆಗ್ತಿತ್ತು. ಏನೂ ಇನ್ಫಾರ್ಮೇಷನ್ ಇರಲಿಲ್ಲ. ನಾಳೆ ಬೆಳಗ್ಗೆ ಸ್ಟ್ರೈಕ್ ಅಂದ್ಬಿಟ್ಟು ಇವಾಗಲೇ ಬಸ್ಸೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಇಲ್ಲಿ ಒಂದೇ ಬಸ್ ಇದ್ದಿದ್ದು, ತುಂಬ ಜನ ಹತ್ಕೊಂಡ್ರೆ ಆಲ್ರೆಡಿ ಎಲ್ಲರನ್ನೂ ನೂಕಾಡಿ ಮಾಡಿ ರಶಲ್ಲಿ ಹತ್ತೋಕ್ಕೆ ಭಾರಿ ಕಷ್ಟ. ಇಲ್ಲಿ ಆಲ್ರೆಡಿ ಇನ್ನೂ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ, ವಯಸ್ಸಾದವರು, ಎಲ್ಲೆಲ್ಲ ಸ್ಟೂಡೆಂಟ್ಸ್ಗಳು ನಮ್ಮಂಥವ್ರು ಎಲ್ಲ ಕಡೆ ಹೋಗೋರು ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಬಸ್ಸಸ್ ಇಲ್ಲ ಸರ್, ಅದೇ ಪ್ರಾಬ್ಲಮ್ ಆಗಿದೆ ನಮಗೆ. ಇನ್ನು ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೋಲಾರ ಮತ್ತು ದಾವಣಗೆರೆಯಲ್ಲಿ ನಾಳೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಟ್ಟು 126 ರೂಟ್ಗಳಿದ್ದು 98 ಖಾಸಗಿ ಬಸ್ ಬಳಕೆಗೆ ಪ್ಲಾನ್ ಮಾಡಲಾಗಿದೆ. ಅತ್ತ ಕೋಲಾರ ಜಿಲ್ಲಾಡಳಿತ ಖಾಸಗಿ ಬಸ್, ಆಟೋ, ಶಾಲಾ ವಾಹನಗಳ ಬಳಕೆಗೆ ನಿರ್ಧಾರ ಮಾಡಿದೆ. ಸರ್ಕಾರಿ ಬಸ್ ದರದಲ್ಲಿ ಖಾಸಗಿ ಬಸ್, ಮ್ಯಾಕ್ಸಿ ಕ್ಯಾಬ್ ಬಳಕೆಗೆ ಸಜ್ಜಾಗಿದೆ. ಕೊಪ್ಪಳ, ಧಾರವಾಡ ಜಿಲ್ಲಾಡಳಿತವು ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದೆ. ನಾಳೆ ಮುಷ್ಕರ ಬೇಡ ಅಂತ ಹೈಕೋರ್ಟ್ ಸೂಚಿಸಿದೆ. ಆದರೆ ಆದೇಶ ನಮ್ಮ ಕೈ ಸೇರಿಲ್ಲ ಅಂತಿರೋ ಸಂಘಟನೆಗಳು ನಾಳೆ ಬೆಳಗ್ಗೆಯಿಂದಲೇ ಬಸ್ ಓಡಾಟ ಸ್ಥಗಿತಕ್ಕೆ ಸಿದ್ಧವಾಗಿವೆ. ಹೀಗಾಗಿ ನಾಳೆ ಸಾರಿಗೆ ವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾದ್ರೂ ಅಚ್ಚರಿ ಇಲ್ಲ. ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.